ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4ನೇ ಸೆಮಿಸ್ಟರ್ BSc ನಲ್ಲಿ ಬರ್ತಕ್ಕಂತಹ ಪುಟ್ಟ ಪಾದದ ಗುರುತು ಅಂತಕ್ಕಂತ ಹೇಳಿ ಒಂದು ಚಿಕ್ಕದಾಗಿರ್ತಕ್ಕಂತಹ ಕಥೆಯ ವಿಶ್ಲೇಷಣೆಯನ್ನು ಅಥವಾ ಕಥೆಯ ವಿವರಣೆಯನ್ನು ನಾವು ಇವಾಗ ನೋಡ್ತಾ ಹೋಗೋಣ. ಇದು BCU ಅಂಡರ್ನಲ್ಲಿ ಬರ್ತಾ ಇರತಕ್ಕಂಥದ್ದು. ಕಥೆ ಅಂತ ಹೇಳಿದ್ರೆ ನಿಜವಾಗಿ ಅಥವಾ ಕಾಲ್ಪನಿಕವಾಗಿರ್ತಕ್ಕಂತಹ ಘಟನೆಗಳನ್ನು ಒಳಗೊಂಡಿರ್ತಕ್ಕಂಥದ್ದು, ಹಾಗೆ ಅರ್ಥವನ್ನು ಒಳಗೊಂಡು ಲಿಖಿತವಾಗಿ ಇರ್ತಕ್ಕಂಥದ್ದು ಅಥವಾ ಲಿಖಿತವಾಗಿಯ ಜೊತೆಗೆ ಮೌಖಿಕವಾಗಿ ವಿವರಣೆಯನ್ನು ಹೇಳ್ಕೊಳ್ಳುವಂಥದ್ದು. ಅಂದರೆ ಏನಿದು ನೈಜತೆ ಇದೆ, ಕಾಲ್ಪನಿಕತೆ ಇದೆ, ಎರಡನ್ನು ಸರಣಿ ರೂಪದಲ್ಲಿ ಹೇಳೋವಂಥದ್ದು. ಅಥವಾ ಬಾಯಲ್ಲಾದರೂ ಹೇಳ್ಬೋದು, ಬರೆಯೋದಾದರೂ ಬರಿಬೋದು. ಇದನ್ನೇ ನಾವು ಕತೆ ಅಂತ ಹೇಳಿ ಕರಿತೀವಿ. ಸೊ ಪುಟ್ಟ ಪಾದದ ಗುರುತು ಅಂಥೇಳಿ ಒಂದು ಕತೆ ಏನನ್ನು ಸೂಚಿಸ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಅಜ್ಜಿ ಮತ್ತು ಮೊಮ್ಮಗಳು ಇವಾಗಿನ ಸಂದರ್ಭದಲ್ಲಿ ಯಾವ ರೀತಿ ಇರ್ತಕ್ಕಂಥ ಮತ್ತು ಅವಳ ಸುತ್ತಮುತ್ತಲಿನ ಪರಿಸ್ಥಿತಿ ಮತ್ತು ವಾತಾವರಣಕ್ಕೆ ಆ ಮಗು ಹೇಗಿರಬೇಕೋ ಹಾಗಿದೆ. ಆದರೆ ಅಜ್ಜಿ ಎಲ್ಲ ಅನುಭವಗಳನ್ನು ಪಡ್ಕೊಂಡು ಮತ್ತು ತಾನು ಬಾಲ್ಯದ ಯೋಚನೆಯನ್ನು ಮಾಡಿಕೊಂಡು ಒಂದಷ್ಟು ಸಮಯ ಬರೀ ಬಾಲ್ಯವನ್ನೇ ಯೋಚನೆ ಮಾಡಿಕೊಂಡು ನಾನು ಮಗುವಾಗೋಗಿದ್ದೇನೆ ಅನ್ನೋ ರೀತಿಯಲ್ಲಿ ತನ್ನನ್ನು ತಾನು ಅಂದ್ಕೊಳ್ತಾ ಹೋಗ್ತಾಳೆ. ಸೊ ಅಲ್ಲಿ ಮೊಮ್ಮಗಳು ಪ್ಲಸ್ ಈ ಕಡೆ ಅಜ್ಜಿ ಇಬ್ಬರೂ ಕೂಡ ಒಂದೇ ರೀತಿಯಲ್ಲಿ ಆಗೋದಕ್ಕೆ ಆಗ್ತಕ್ಕಂತಹ ಒಂದು ಸಂದರ್ಭ ಮತ್ತು ಸನ್ನಿವೇಶವನ್ನು ಈ ಒಂದು ಕತೆ ಸೃಷ್ಟಿ ಮಾಡಿಕೊಡ್ತಾ ಹೋಗುತ್ತೆ. ಏನು ಅಂದರೆ ಅಂತ ಹೇಳಿದ್ರೆ, ಇಲ್ಲಿ ಕಥೆಯನ್ನು ನೋಡ್ತಾ ಹೋಗೋಣ. ಕಥೆಯನ್ನು ನೋಡೋದಕ್ಕೂ ಮುಂಚೆ ಈ ಒಂದು ಕಥೆಯಲ್ಲಿ ಬರ್ತಕ್ಕಂತಹ ಪಾತ್ರಗಳು ಮುಖ್ಯವಾಗಿ ಅಂಚಕ್ಕ, ಇವಳೆ ಅಜ್ಜಿ, ಇವರ ಮಗ ಬಿಟ್ಟಲ, ಹೆಂಡತಿ ಅಂಜು, ಮಗಳು ಚಿಮ್ಮಿ, ಅಂಜುಗೆ ಅಪ್ಪ. ಇವರಿಷ್ಟು ಜನರ ನಡುವೆ ನಡೀತಕ್ಕಂತಹ ಒಂದು ಸನ್ನಿವೇಶವನ್ನೇ ಕಥೆಯ ರೂಪದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಏನು ಅಂತ ಹೇಳಿದ್ರೆ, ಅಂಚಕ್ಕ ಈಗಾಗಲೇ ತನ್ನ ಗಂಡನನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಹಳ್ಳಿನಲ್ಲಿ ಒಬ್ಬಂಟಿಯಾಗಿ ಇರಬೇಕಾಗ್ತಾ ಇತ್ತು. ಸೊ ಅದಕ್ಕೆ ನೀನು ಯಾಕೆ ಅಲ್ಲಿರ್ತೀಯ, ನೀನು ನಮ್ಮ ಜೊತೆಗೆ ಬಂದಿದ್ಬಿಡು ಅಂತ ಹೇಳ್ಬಿಟ್ಟು ಮಗ ಎಲ್ಲಿ ಕರ್ಕೊಂಬಂದೇನೆ, ಮನೆ ಕರ್ಕೊಂಬಂದು ಒಂದಷ್ಟು ದಿನ ಆಗಿದೆ. ಸೊ ಹಾಗೆ ಇರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ಬೆಳಗ್ಗೆ ಅವಳಿಗೊಂದು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ರೀತಿ ಅಸಮಾಧಾನ ಆಗ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಳಗಡೆ ಅವಳು ಕೂತಿರ್ತಕ್ಕಂತಹ ಸಂದರ್ಭದಲ್ಲಿ ಯಾರೋ ಹೋಗಿ ಬಾಗಿಲನ್ನು ಹಾಕ್ಬಿಟ್ಟಿದ್ದಾರೆ. ಸೊ ಬಾಗಿಲನ್ನು ಹಾಕಿರೋದ್ರಿಂದ ಅವಳಿಗೆ ಸಿಟ್ಟು ಅನ್ನೋದು ಬಂದ್ಬಿಟ್ಟಿದೆ. ಯಾರು ಆ ಬಾಗಿಲನ್ನು ಹಾಕಿದ್ದಾರೆ ಅಂಥೇಳಿ ಮೊಮ್ಮಗಳ ಹತ್ರ ಕೇಳ್ತಾ ಹೋಗ್ತಾಳೆ. ಮೊಮ್ಮಗಳು ಕೂಡ ಹೇಳ್ತಾ ಇಲ್ಲ. ಆಮೇಲೆ ಅಂಜು ಆ ಮಾತನ್ನು ಕೇಳೋದಕ್ಕೆ ಮುಂದಾಗ್ತಾಳೆ, ಆದರೂ ಕೂಡ ವಿಷಯ ಬರ್ತಾ ಇಲ್ಲ. ಅದೇ ಸಂದರ್ಭದಲ್ಲಿ ಇವಳು ಅಂಜು ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಅಡುಗೆ ಮಾಡಬೇಕು ಅಂಥೇಳಿ ಟೊಮೊಟೊವನ್ನು ಕಟ್ ಮಾಡ್ತಾ ಕೂತಿದ್ದಾಳೆ. ಅದೇ ಸಂದರ್ಭದಲ್ಲಿ ಅವಳು ಅಂಚಕ್ಕ ಒಳಗೆ ಬಂದು ಜೋರಾಗಿ ಹೇಳ್ತಾಳೆ, ಏನೋ ಸೊಸೆಯನ್ನು ಮುಂದೆ, ಅಂದರೆ ಅವಳು ಮುಂದೆ, ನಿನ್ನೆ ಸಂಜೆ ನಾನು ಹೊರಗಡೆ ಕೂತಿದ್ದಾಗ ಜೋರಾಗಿ ಬಂದು ಬಾಕ್ಲಾಕಿದ್ದು ಯಾರು ಅಂಥೇಳಿ. ಅದನ್ನು ಕೇಳಿದ ತಕ್ಷಣ ಅಂಜುಗೆ ಒಂದು ರೀತಿಯಾಗಿರ್ತಕ್ಕಂಥ ಅಳು ಅನ್ನೋದು ಬಂದುಬಿಡುತ್ತೆ. ಅಳು ಅನ್ನೋದು ಬಂದ ತಕ್ಷಣ ತನ್ನ ನೈಟಿಯನ್ನು ಹಾಕ್ಕೊಂಡಿರ್ತಾಳೆ. ಅದರ ಒಂದು ಅಂಚನ್ನು ತೆಗೆದುಕೊಂಡು ಕಣ್ಣನ್ನು ಒರೆಸ್ಕೊಳ್ತಾ ಇರಬೇಕಾದ್ರೆ, ನಾನು ಯಾವಾಗ ಹಾಕ್ದೆ, ಯಾವ ಬಾಗಿಲು ಅಂತೆಲ್ಲ ಕೇಳಬೇಕು ಅಂತ ಹೇಳಿ ಅಂದ್ಕೊಳ್ತಾಳೆ. ಬಟ್ ಕೇಳೋದಕ್ಕಾಗೋದಿಲ್ಲ. ಅದೇ ಸಂದರ್ಭದಲ್ಲಿ ಅಡುಗೆ ಮಾಡಿಕೊಂಡು, ಅದೇ ಸಂದರ್ಭದಲ್ಲಿ ಸ್ನಾನ ಮಾಡ್ಕೊಂಡು ಅವನು ಕೂಡ ಮಗ ಬಂದೇನೆ, ಅವನು ಏನು ಮಾಡ್ತೇನೆ ಅಂತ ಹೇಳಿದ್ರೆ, ಅದೇ ಹಸಿ ಟವಲನ್ನು ಸುತ್ತಕೊಂಡು ದೇವರಿಗೆ ಹೂವುಗಳನ್ನು ಮುಡಿಸ್ತಾ ಪೂಜೆ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇರೋ ಸಂದರ್ಭದಲ್ಲೇ ಮಗಳನ್ನು ಹೋಗಿ ಕೇಳ್ತಾನೆ, ಯಾಕಪ್ಪ ಆ ಥರ, ಯಾರು ಬಾಕ್ಲಕ್ಕಕ್ಕೆ ಮುಂದಾಗಿದ್ದು ಅಂತ ಹೇಳಿ. ಆ ಮಮ್ಮಿ ಸೊಳ್ಳೆ ಬರುತ್ತೆ, ಸೊಳ್ಳೆ ಎಲ್ಲ ಒಳಗೆ ಮುತ್ಕೊಂಡ್ಬಿಡ್ತವೆ ಅಂತ ಹೇಳಿದ್ರು, ರೂಮಿನ ಬಾಗಿಲೆಲ್ಲ ಹಾಕೊಂಬ ಅಂತ ಹೇಳಿದ್ರು. ಆವಾಗ ಅಂತ ಅಂದ್ಬಿಟ್ಟು ಒಂದು ರೀತಿ ಮಾತನ್ನು ಹೇಳೋದಕ್ಕೆ ಮುಂದಾಗ್ತಾಳೆ. ಆ ತಕ್ಷಣಕ್ಕೆ ಸರಿಯಪ್ಪ ನೀನು ಹೋಗಿ ಆಟ ಆಡ್ಕೋ ಅಂಥೇಳಿ ಮಗಳನ್ನು ಕಳಿಸ್ಬಿಟ್ಟು, ಇವಾಗ ತಾಯಿ ಯಾಕೆ ಇಷ್ಟೊಂದು ಕೋಪದಲ್ಲಿದ್ದಾಳೆ ಅನ್ನೋದನ್ನು ನೋಡಿಕೊಂಡು ಸುಮ್ಮನಾಗ್ತಾನೆ. ಇನ್ಮೇಲೆ ಎಲ್ಲರ ಮುಂದೆ ಅವಳಿಗೂ ಕೂಡ ಸಮಾಧಾನ ಆಗಲಿ ಅಂತ ಹೇಳಿಬಿಟ್ಟು ಏನು ಮಾಡ್ತಾನೆ, ಜೋರಾಗಿ ಹೇಳ್ತಾನೆ, ಇನ್ಮೇಲೆ ಯಾರೂ ಕೂಡ ಸೊಳ್ಳೆ ಬಂದರೆ ಬರಲಿ, ಸೊಳ್ಳೆ ದೊಡ್ಡದು ನಮ್ಮಮ್ಮ ದೊಡ್ಡೋಳು ಅಂತ ಹೇಳಿ ಅಂಜು ಮೇಲೆ ಗದರೋ ರೀತಿನಲ್ಲಿ ಹೋಗ್ತಾನೆ. ಬಟ್ ಅದು ನಾಟಕ ಅನ್ನೋದು ಒಂದು ತಮಾಷೆ ರೀತಿಯಲ್ಲಿದೆ ಅನ್ನೋದು ಅಂಚಕ್ಕನಿಗೆ ಗೊತ್ತಾಗ್ಬಿಡತ್ತೆ. ನಾನೇನು ನಿಮಗೆಲ್ಲ ಆಟದ ಗೊಂಬೆ ಆಗೋಗಿದ್ದೀನಾ ಅಂಥೇಳಿ ಅಂಚಕ್ಕ ಜೋರಾಗಿ ಹೊಟ್ಟೆ. ಸರಿ ಆಯಿತು, ಇವಳು ಅಡುಗೆ ಎಲ್ಲ ಮಾಡಿ ಎಲ್ಲ ಆದಮೇಲೆ ಏನು ಮಾಡಿದ್ರೂ ಕೂಡ ಮನೆಯಲ್ಲಿ ಒಂದೊಂದು ರೀತಿ ಒಂದೊಂದು ಮಾತು ಬತ್ತನೇ ಇರ್ತವೆ ಅಂಥೇಳಿ ಅಂದ್ಕೊಳ್ತಾರೆ. ಅದಾದಮೇಲೆ ಅಂಥವ್ರು ನಾನು ಮನೆಯ ಒಳಗಡೆ ಇದ್ದಾಗ ನನ್ನ ಹತ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸವನ್ನೂ ಕೂಡ ಇವ್ರು ಮಾಡಿಸೋದಿಲ್ಲ ಅಂತ ಹೇಳಿದ್ಮೇಲೆ ನಾನು ಯಾಕೆ ಇಲ್ಲಿರಬೇಕು, ನಾನೇನು ಬೇರೆಯವ್ರ ನೆಂಟರು ಮನೆಯವರ, ಅದು ಮಾಡಬೇಡ ಇದು ಮಾಡಬೇಡ ಅಂಥೇಳಿ ಹೇಳ್ತಾ ಇದ್ದಾಳಲ್ವ.
ಅಂಥೇಳಿ ಹೇಳಿದ್ಮೇಲೆ ಮಾತನ್ನು ಕೇಳಿಸ್ಕೊಂಡು ಅವನಿನ್ನೇನು ಕೆಲಸಕ್ಕೆ ಹೊರಟಿದ್ದಾನೆ. ಆವಾಗ ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವನು ಕೂಡ ಆಫೀಸ್ಗೆ ಹೊರಡ್ತಾನೆ. ಹೊರಟ ಮೇಲೆ ತಾಯಿ ಬಂದು ಕೇಳ್ತಾಳೆ, ಯಾಕಪ್ಪ ನನ್ನ ಹತ್ರ ನೀನು ಮಾತಾಡೋದೇ ಇಲ್ವಲ್ಲ ಅಂಥೇಳಿ. ಅಷ್ಟೊಂದು ಏನು ಮಾತಾಡೋದಿರ್ತದಮ್ಮ ಅಂಥೇಳಿ ಅವನು ಕೇಳಿಕೊಂಡು ಸುಮ್ಮನೆ ಆಗ್ಬಿಡ್ತಾನೆ. ಅವನು ಕೂಡ ಆ ಕಡೆಯಿಂದ ಹೋದ್ಮೇಲೆ ಅಮ್ಮನೂ ಕೂಡ ಈ ಕಡೆ ಹೊರಟೋಗ್ಬಿಡ್ತಾಳೆ. ಆಮೇಲೆ ಅಂಜು ಮತ್ತೆ ಸಂಜೆ ಬರಬೇಕಾದಾಗ ಬಹುಬೇಗ ಬರ್ತಾನೆ. ಬಂದ ಮೇಲೆ ಅಂಜು ಹೇಳ್ತಾಳೆ, ಧರ್ಮಸ್ಥಳನೋ ಈ ಕಡೆ ಎಲ್ಲಾದರೂ ಹೊರಟು ಮನೆಯಲ್ಲಿ ಅತ್ತೆಗೂ ಕೂಡ ಇರೋದಕ್ಕೆ ಆಗ್ತಾಯಿಲ್ಲ, ನಾವು ಕೂಡ ಎಲ್ಲಾದರೂ ಹೊರಗಡೆ ಹೊರಟು ಬರೋಣ ಅಂಥೇಳಿ. ಅದಕ್ಕೆ ರಜಾ ಬೇಕಲ್ಲ ಅಂಥೇಳಿ ಅವನು ಕೇಳಿದ ಮೇಲೆ ಎಲ್ಲರೂ ಕೂಡ ಏನು ಬೇಜಾರು ಆಗತ್ತೆ. ಸರಿ ಆಯಿತು ಇದ್ದಾಳೆ. ಅದಾದ ಮೇಲೆ ಇವಾಗ ಸಂಜೆ ಆಸ್ಪತ್ರೆಗೆ ಹೋಗಬೇಕು ಅಂಥೇಳಿ ಗಂಡ ಹೆಂಡತಿ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಇವಳಿಗೆ ಹೊಟ್ಟೆ ನೋವೇನೋ ಇರಬೇಕೇನೋ, ಅದಕ್ಕೆ ಇವರು ಹೋಗ್ತಾ ಇದ್ದಾರೆ ಅನ್ನೋದು ಅವಳು ಅಂದ್ಕೊಳ್ತಾಳೆ. ಯಾರು? ಅಂಚಕ್ಕ ಅಂದ್ಕೊಂಡ ಮೇಲೆ ಅದೇ ಇರ್ಬೋದೇನೋ ಅಂಥೇಳಿ ಸೊ ಇವರಿಬ್ಬರು ಹೊರಟಿಯಾಳಲ್ಲ ಅಂತ ಹೇಳ್ಬಿಟ್ಟು ಅವಳು ಚಿಮ್ಮಿನೂ ಕೂಡ ಮೊಮ್ಮಗಳು ಅವಳು ಕೂಡ ಹೋಗ್ತಾಳೆ. ಅವಳು ಒಂದು ಫ್ರಾಕನ್ನು ಹಾಕ್ಕೊಂಡು ಹೋಗಿ ಯಾವುದ್ರ ಮೇಲೆ ಸ್ಕೂಟ್ರ್ ಮೇಲೆ ಕೂತ್ಕೋತಾಳೆ. ಕೂತ್ಕೊಂಡ್ಮೇಲೆ ಅಜ್ಜಿಗೆ ಟಾಟಾ ಮಾಡು ಅಂಥೇಳಿ ಅಂಜುನೇ ಹೇಳ್ತಾಳೆ. ಸರಿ ಆಯಿತು ಅಂಥೇಳಿ ಹೊರಟ ಮೇಲೆ ಅಂಜು ಟಾಟವನ್ನು ಮಾಡ್ತಾಳೆ. ಸೊ ಹೀಗೆ ಪ್ರತಿದಿನ ಏನಾಗ್ತಿದೆ, ಒಬ್ಬಳೇ ಇದ್ದಾಳೆ, ಏನೂ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಅವಳು ಅಂದ್ಕೋತಾಳೆ, ನಾನೂ ಕೂಡ ಹಿಂದೆ ನನ್ನ ಗಂಡನಿಗೆ ಹೆಂಡತಿಯಾಗಿದ್ದೆ, ನಾನು ಮಗನ ತಾಯಿಯಾಗಿದ್ದೆ, ಅತ್ತೆ ಮಾವನಿಗೆ ನಾನು ಸೊಸೆಯಾಗಿದ್ದೆ, ನಮ್ಮ ಬಂಧು ಸಂಬಂಧಿಕರಿಗೆಲ್ಲರಿಗೂ ಕೂಡ ಹಂಚಿ ಅಂದರೆ ನನ್ನನ್ನೇ ಕರೀತಾಯಿದ್ರು. ಆ ಮಟ್ಟಕ್ಕೆ ನಾನು ಇದ್ದವಳು. ಇವತ್ತು ನಾನು ಯಾರಿಗೂ ಬೇಡವಾಗಿ ಹೋಗಿದ್ದೀನಾ ಅಂಥೇಳಿ. ಅದೇ ಸಂದರ್ಭದಲ್ಲಿ ಅವಳಿಗನ್ಸುತ್ತೆ, ನನಗೂ ಆರಾಮಿಲ್ಲ, ನನ್ನೂ ಕೂಡ ಆಸ್ಪತ್ರೆ ಕರ್ಕೊಂಡು ಹೋಗು ಅಂಥೇಳಿ ಹಠ ಹಿಡ್ಕೊಂಡು ಕೂತ್ಕೋಬೋದಿತ್ತಲ್ವ ಅಂಥೇಳಿ ಅಂಚಕ್ಕನಿಗನ್ಸುತ್ತೆ. ಆದರೂ ಕೂಡ ಏನು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ತನ್ನ ತೊಡೆಗಳನ್ನು ಸವರಿಸ್ಕೊಂಡು ಹಾಗೆ ಕೂತ್ಕೊಂಡಿದ್ದಾಳೆ. ಆದರೂ ಕೂಡ ಮಗ ಸೊಸೆ ಮೊಮ್ಮಗಳು ತುಂಬ ಲೇಟಾಗಿ ಬರ್ಬೋದೇನೋ ಅಂತ ಅವಳು ಅಂಚಕ್ಕ ಅಂದ್ಕೊಂಡಿರ್ತಾಳೆ. ಆದರೆ ಅವರು ಎಲ್ಲದಕ್ಕಿಂತ ಬೇಗನೆ ಮನೆಗೆ ಬಂದುಬಿಡ್ತಾರೆ. ಸೊ ಡಾಕ್ಟ್ರು ಸಿಗಲಿಲ್ಲ ಅಂಥೇಳಿ ಅನ್ನಿಸ್ಬೋದು, ಅದಕ್ಕೆ ಇವ್ರು ಮತ್ತೆ ಬೇಗ ಬಂದಿದ್ದಾರೆ ಅನ್ನೋದು ಅವಳಿಗೂ ಕೂಡ ಅಂದ್ಕೊಳ್ತಾ ಹೋಗ್ತಾಳೆ. ಆದರೂ ಕೂಡ ನನ್ನನ್ನು ಒಂದು ಮಾತು ಮಾತಾಡಿಸೋದಿಲ್ವಲ್ಲ ಅಂಥೇಳಿ ಒಳಗೆ ಅವಳು ಗೊಣಕ್ಕೋತಾನೆ ಇರ್ತಾಳೆ. ಹಳ್ಳಿ ಮೂಲೆಯಲ್ಲಿ ಒಬ್ಬಳೇ ಇದ್ಲು ಅಂಥೇಳಿ ನನ್ನ ಮಗ ಎಂತೆಂಥೋ ಮಾತನ್ನು ಮಾತಾಡಿಸ್ಕೊಂಡು ಕರ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟ. ಅವ್ನು ನೋಡಿದ್ರೆ ಒಳ್ಳೆ ಗುಮ್ಮನ ಗುಸ್ಕ ಇದ್ದಂಗೆ ಇರ್ತಾನೆ. ಅಮ್ಮ ಅಂಥೇಳಿ 18, 20, 30 ಸಲ ಕರೀಲಿಲ್ಲ ಅಂತ ಹೇಳಿದ್ರು ಅಮ್ಮನ ಮೇಲೆ ಪ್ರೀತಿ ಹೋಗ್ಬಿಟ್ಟಿದೆ ಅಂತ ಅರ್ಥನ. ಅಮ್ಮನೇ, ಅಂಜುನೇ, ಚಿಮ್ಮಿನೇ, ಎಲ್ಲರಿಗೂ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸ್ಥಾನಮಾನಗಳಿದ್ದೇ ಇರ್ತಾವಲ್ವ ಅಂಥೇಳಿ ಏನು ಮಾಡ್ತಾನೆ, ಅಮ್ಮನನ್ನು ಕೂಡ ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂಥೇಳಿ ಅಂದ್ಕೊಂಡು ಮಾತಾಡ್ತಾ ಹೋಗ್ತಾ ಇರ್ತಾನೆ. ಸೊ ಈಗ ಅವಳು ಹಳ್ಳಿನಲ್ಲಿದ್ದಾಗ ಪ್ರತಿಯೊಂದು ಅವಳು ಮಾಡಿಕೊಂಡು ತಿಂತಾ ಹೋಗ್ತಾ ಇರ್ತಕ್ಕಂಥ ಸಂದರ್ಭ. ಇವಾಗ ಅವಳು ನಗರಕ್ಕೆ ಬಂದಿರೋದ್ರಿಂದ ಏನಾಗ್ತಾ ಇದೆ, ತನ್ನ ಮಗನ ಮನೆಯಲ್ಲಿ ಯಾವ ರೀತಿ ಇದೆಯೋ ಅದಕ್ಕೆ ಅವಳು ಹೊಂದ್ಕೊಳ್ತಾ ಹೋಗಬೇಕಾಗಿದೆ. ಅದು ಮಾಡಿದ್ರೆ ತಪ್ಪು, ಇದು ಮಾಡಿದ್ರೆ ಸರಿ, ಅದು ಮಾಡಿದ್ರೆ ಸರಿ ಅಂದರೆ ಪ್ರತಿಯೊಂದೂ ಕೂಡ ಏನಾಗಿದೆ, ಆ ಮನೆಗೆ ಬಂದು ಇವಳು ತನ್ನತನವನ್ನು ಆಕ್ಸೆಪ್ಟ್ ಮಾಡ್ತಾ ಹೋಗಬೇಕಾಗತ್ತೆ. ಇವ್ರ ಮನೇಲಿ ಹೆಂಗಿರಬೇಕೋ ಹಾಗೆ. ಅದೂ ಅಲ್ಲದೆ ಅಂಜುವಿನ ಅಪ್ಪ ಮಿಲ್ಟ್ರಿನಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಬಂದಿರೋನು ಇವಾಗ ಇಲ್ಲೇ ನಿಯರ್ ಬೈ ಮನೆ ಮಾಡ್ಕೊಂಬಿಟ್ಟಿಯಾನೆ ಅಪಾರ್ಟ್ಮೆಂಟಲ್ಲಿ. ಅವ್ನ ಮಗ ಇಂಜಿನಿಯರು, ಸೊ ಅವ್ನು ಒಂದು ಅಪಾರ್ಟ್ಮೆಂಟ್ ಮಾಡ್ಕೊಂಡೇನೆ ಇಲ್ಲೇ ಬಂದಿದ್ದಾನೆ. ಅದು ಅಲ್ಲದೆ ದಿನ ಒಂದು ವಾರದಿಂದ ಈ ಕಡೆನೇ ವಾಕಿಂಗ್ ಹೋಗಬೇಕು ಅಂತ ಹೇಳಿ ಇಲ್ಲೇ ಬಂದು ಹೋಗ್ತಾ ಇದ್ದಾನೆ. ಇವಳು ಅಪ್ಪ ನಮ್ಮನ್ನು ಹಾಗೆ ಮಾತಾಡ್ಸಿದ್ರು, ಅಪ್ಪ ಬಂದ ತಕ್ಷಣ ಅವನ ನಗೋ ಏನೋ ಮಾತೇನೋ ಅವ್ರ ಅಪ್ಪನ ಜೊತೆ ಅಂಥೇಳಿ ಅವಳಿಗೆ ಸಿಟ್ಟು ಬಂದ್ಬಿಡತ್ತೆ. ಅವ್ರ ಅಪ್ಪನಾದ್ರೆ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾ ಹೋಗ್ತಾಳೆ, ನಮ್ಮನ್ನಾದರೆ ಈ ರೀತಿನಾ? ಅದೂ ಅಲ್ಲದೆ ದೊಡ್ಡ ಮನುಷ್ಯರ ಸಂಘ, ಅವ್ನು ಮಿಲ್ಟ್ರಿಲಿದ್ದವನು, ಇಂಗ್ಲೀಷು ಪಂಗ್ಲೀಷ್ ಎಲ್ಲವೂ ಕೂಡ ಚೆನ್ನಾಗಿ ಕಲ್ತ್ಕೊಂಡಿರ್ತಕ್ಕಂಥವನು, ನಾನು ಗುಡ್ಡು ಮುದುಕಿ, ನನ್ನ ಹತ್ರ ಏನು ಮಾತಾಡ್ತದೆ ಅವ್ರದ್ದೆಲ್ಲವೂ ಅಂಥೇಳಿ ಎಲ್ಲ ಮಾತಾಡ್ಕೊಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಇನ್ನೇನು ಸೀರೆ ಉಟ್ಕೊಂಡು ಅಂಜು ರೆಡಿಯಾಗಿದ್ದಾಳೆ. ಇದರ ಮಧ್ಯೆನೇ ಇವಳು ಹೋಗಬೇಕು ಅಂಥೇಳಿ ಅಂದ್ಕೊಂಡಿದ್ದಾಗ ಮಳೆ ಬರುತ್ತೆ ಅನ್ನೋ ಸಿಚುವೇಶನ್ ಇರೋದರಿಂದ ಇವಳೇನಾಗ್ತಾಳೆ, ಟೆರೇಸ್ಗೆ ಹೋಗ್ತಾಳೆ. ಅಲ್ಲಿರ್ತಕ್ಕಂಥ ಎಲ್ಲ ಬಟ್ಟೆ ಬರೆಗಳನ್ನೆಲ್ಲವನ್ನು ತನ್ನ ಅತ್ತೆದೆಲ್ಲವನ್ನು ಮಡಚಿಕೊಂಡು ಒಳಗೆ ಬಂದು ಇಡ್ತಾಳೆ. ಇಟ್ಟಾದಮೇಲೆ ಇನ್ನೇನು ಹೊರಡಬೇಕು ಅಂಥೇಳಿ ಹೊರಡ್ತಾ ಇರಬೇಕಾದ ಸಂದರ್ಭದಲ್ಲಿ ಚಿಮ್ಮಿಯನ್ನು ಇಲ್ಲೇ ಇರಬೇಕು ಅನ್ನೋ ಮಟ್ಟಿಗೆ ಅವಳನ್ನು ಇರಿಸೋದಕ್ಕೆ ಮುಂದಾಗ್ತಾರೆ. ಇಲ್ಲ ನಾನು ಅವರು ಬರ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಬರೋದಕ್ಕಿಂತ ಮುಂಚೆನೇ ಇವಳು ಹೋಗ್ಬಿಟ್ಟು ಏನು ಮಾಡ್ತಾಳೆ, ಗಾಡಿನಲ್ಲಿ ಕೂತ್ಕೊಂಡಿರ್ತಾಳೆ. ಅದೂ ಅಲ್ಲದೆ ಪ್ರತಿ ಸಂದರ್ಭದಲ್ಲಿ ಬೆಳಗ್ಗೆ ಸಂಜೆ ಏನು ಮಾಡ್ತೀರಾ, ಕಾಫಿ ಕುಡಿಬೇಕು ಅಥವಾ ಚಹಾ ಕುಡಿಬೇಕು ಅಂಥೇಳಿ ಕರೆದು ಕೊಡ್ತಾ ಹೋಗ್ತಿರ್ತಾರೆ. ಆದರೆ ಇಲ್ಲಿ ಸಕ್ಕರೆ ಕಾಯಿಲೆ ಬಂದಿದೆಯೋ ಅಥವಾ ಇಲ್ವೋ, ಅಥವಾ ನಮ್ಮ ಕೈಯಲ್ಲಿ ಚಹಾವನ್ನು ಕುಡಿಯೋದನ್ನು ಬಿಡಿಸ್ಬೇಕೇನೋ, ಆದ್ದರಿಂದ ಸಕ್ಕರೆ ಅಂದೇ ಇಲ್ಲದೆ ಇರತಕ್ಕಂಥ ಒಂದು ಕಾಫಿನೋ ಚಹಾವನ್ನು ನಮಗೆ ಕೊಡ್ತಾ ಹೋಗ್ತೀರಾ ಅಂತಲೂ ಕೂಡ ಅವಳು ಗುಣಕೋತಾ ಹೋಗ್ತಾಳೆ. ಅದಾದಮೇಲೆ ಚಿಮ್ಮಿ ಈ ಸಲ ಏನು ಮಾಡ್ಯಾಳೆ, ಅಪ್ಪ ಅಮ್ಮ ಹೇಳೋಕ್ಕೂ ಮುಂಚೆನೇ ಅಜ್ಜಿಗೆ
ಟಾಟಾವನ್ನು ಮಾಡಿದ್ದಾಳೆ. ಮಾಡಿಕೊಂಡು ಅವ್ರು ಆ ಕಡೆಗೆ ಅವ್ರು ಹೋಗಿರೆ, ಇವಳು ಹೊರಗೆ ಕೂತ್ಕೊಂಡಿದ್ದಾಳೆ. ಇವರು ಹೋದ ಮೇಲೆ ಅವನು ಅಂಜುವಿನ ಅಪ್ಪ ಮನೆ ಕಡೆ ಬರ್ತಾ ಇದ್ದ ಹಾಗೆ ಅವ್ರ ಮನೆ ಎದುರುಗಡೆ ಒಂದು ಎತ್ತರವಾಗಿರ್ತಕ್ಕಂಥ ಬೇವಿನ ಮರ ಬೆಳೆದಿರುತ್ತೆ. ಆ ಬೇವಿನ ಮರದಲ್ಲಿರ್ತಕ್ಕಂಥ ಚಿಗುರನ್ನು ಕಿತ್ಕೊಂಡು ಸ್ವಲ್ಪ ತಿನ್ಕೊಂಡು ಹಂಗೆ ಇವಳಿಗೂ ಕೊಡೋಣ ಅಂತ ಹೇಳಿಬಿಟ್ಟು ಯಾರಿಗೆ ಅಂಚಕ್ಕನ್ನು ಕೊಡಬೇಕು ಅಂತ ಹೇಳಿ ತಗೊಂಬರ್ತಾನೆ. ನೋಡಮ್ಮ, ನಿಮ್ಗೇನಾದರೂ ಈ ಥರ ಡಯಾಬಿಟೀಸ್ ಈ ಥರ ಏನು ರೋಗ ಇತ್ತು ಅಂದರೆ ಇದನ್ನು ತಿಂದರೆ ಬೇಗ ವಾಸಿ ಆಗ್ಬೋದು, ನಿನ್ನ ಮಗನಿಗೆ ಹೇಳು, ಅವ್ನು ಕಿತ್ಕೊಡ್ತಾನೆ, ನೀನು ತಿನ್ನುವಂತೆ ಅಂಥೇಳಿ ಹಂಗೆ ಮಾತಾಡ್ಕೊಂಡು ನಿಂತಿರ್ತಕ್ಕಂತಹ ಸಂದರ್ಭದಲ್ಲೇ ಏನಾಗುತ್ತೆ, ಜೋರಾಗಿ ಮಳೆ ಬರೋದಕ್ಕೆ ಶುರುವಾಗ್ತಾ ಹೋಗುತ್ತೆ. ಅಲ್ಲಿ ಕೂತಿರ್ತಕ್ಕಂಥವ್ರು ಏನು ಮಾಡ್ತಾರೆ, ಒಳಗಡೆ ಹೋಗಿಬಿಡ್ತಾರೆ. ಒಳಗಡೆ ಹೋಗಿದ ತಕ್ಷಣ ಏನಾಗುತ್ತೆ, ಸ್ವಲ್ಪ ನಿಂದಿರ್ತಾರಲ್ಲ, ಹೋಗಿ ಒಳಗೆ ಕೂತ್ಕೋತಾರೆ. ಕೂತ್ಕೊಂಡು ಎದುರುಗಡೆ ಬದ್ರ ಕೂತ್ಕೊಂಡ್ಮೇಲೆ ಒಂದು ಸ್ವಲ್ಪ ಮೈಯೆಲ್ಲ ನೀರು ಒದ್ದೆ ಆಗಿರುತ್ತೆ. ತಲೆಯಲ್ಲಿರ್ತಕ್ಕಂಥ ಕೂದಲನ್ನೆಲ್ಲವನ್ನು ಒದ್ರುಕೊಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲವನ್ನು ಸರಿ ಮಾಡ್ಕೊಂಡು ಹಾಗೆ ಕೂತಿರ್ತಾರೆ. ಇಲ್ಲಿ ಇಬ್ಬರಲ್ಲೂ ಕೂಡ ಏನೋ ಮಾತು ಅನ್ನೋದು ಬರ್ತಾನೆ ಇಲ್ಲ. ಆವಾಗ ಇವನೇ ಎಷ್ಟೊಂದು ಜೋರಾಗಿ ಮಳೆ ಬಂತಲ್ವಾ ಅಂಥೇಳಿ ಅವನೇ ಕೇಳ್ತಾನೆ. ಹೌದು ಅಂಥೇಳಿ ಅದ್ರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾನೆ, ಮಗ ಮತ್ತು ಸೊಸೆ ಎಲ್ಲ ಹೊರಗಡೆ ಹೋಗಿದ್ರಲ್ವಾ ಅಂಥೇಳಿ. ಹೌದು, ಹೊರಗಡೆ ಹೋದರು ಅಂಥೇಳಿ ಹೇಳ್ತಾನೆ. ಅದಾದ ಮೇಲೆ ಈ ಮಳೆ ಬೀಳ್ತಾ ಇದೆಯಲ್ಲ, ಈ ಮಳೆ ಸದ್ದನ್ನು ಕೇಳಿಸ್ಕೊಳ್ತಾ ಇದ್ದರೆ ನಮ್ಮೂರಿಂದ ನಮಗೆ ನೆನಪಾಗತ್ತಲ್ವಾ ಅಂಥೇಳಿ ಅವನೇ ಮಾತನ್ನು ಶುರು ಮಾಡಿದ ತಕ್ಷಣ, ಯಾವೂರು ಇರ್ಬೋದು, ಇವನು ಯಾವ ಊರನ್ನು ಕೇಳ್ತಾ ಇದ್ದಾನೆ, ಅಕಸ್ಮಾತ್ ನನಗೇನಾದ್ರು ಗೊತ್ತಾಗ್ತಾ ಇಲ್ವಲ್ಲ ಅಂಥೇಳಿ ಅಂದ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲೇ ಅವನೇ ಮಾತು ಮುಂದುವರಿಸ್ಬಿಟ್ಟು, ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಇದ್ದಾರಲ್ಲ, ಈಗ ಇದ್ದ ಹಾಗಿಲ್ಲ. ಈಗ ಅಂಚಕ್ಕನಿಗೆ ಸಡನ್ನಾಗಿ ಗೊತ್ತಾಯಿತು ದೊಡ್ಡಮ್ಮ ಚಿಕ್ಕಪ್ಪ ಅಂತ ಹೇಳಿದ ತಕ್ಷಣ, ನಮ್ಮೂರ ಬಗ್ಗೆನೇ ಇವನು ಮಾತಾಡ್ತಾ ಇರೋದು, ಅವರು ಕೂಡ ಎಲ್ಲ ಪೇಟೆಗೆ ಸೇರ್ಕೊಂಡಿರ್ಬೇಕಲ್ವಾ ಅಂಥೇಳಿ ಅವನು ಕೂಡ ಹೇಳ್ತಾನೆ. ಅದು ಅಲ್ಲದೆ ನಿಮ್ಮ ಮನೆ ಮುಂದುಗಡೆ ಏನು ಅಂತ ಹೇಳಿದ್ರೆ ಒಂದು ದೊಡ್ಡ ಆಲದ ಮರದ ಇತ್ತು ಅಲ್ವಾ, ಯಾರೋ ಅಲ್ಲಿ ಸಾಕಾರೊಬ್ಬರು ಏನು ಮಾಡ್ತಾನೆ, ದೊಡ್ಡದಾಗಿರ್ತಕ್ಕಂಥ ಕಟ್ಟೆಯನ್ನು ಕಟ್ಟಿಸಿ ಅವನ ಹೆಸರು ಬರ್ಸ್ಕೊಂಡಿದ್ದ ಅಲ್ವಾ. ನಾವು ಅದೇ ಸಂದರ್ಭದಲ್ಲಿ ಕಾರ್ತಿಕ ಭಜನೆಯ ಪಂಗಡದ ಜೊತೆ ಅಲ್ಲಿ ಜನ ಏನೇನು ಬರ್ತಿದ್ರಲ್ಲ ಅವ್ರ ಜೊತೆ ನಾವು ಕೂಡ ಬಂದು ಅಲ್ಲೊಂದು ಸುತ್ತ ಹಾಕ್ಬಿಟ್ಟು ಹೋಗ್ತಾ ಇದ್ವಿ. ಇದು ಹೇಳಿದ ತಕ್ಷಣ ಇವಳಿಗೆ ನೆನಪಾಗ್ತಾ ಇದೆಯಾ ಇಲ್ವಾ, ಎಷ್ಟೋ ವರ್ಷಗಳಾಗೋಗಿದೆ ಅಲ್ವಾ ಅಂಥೇಳಿ ಅಂದ್ಕೊಳ್ತಾ ಇರಬೇಕಾದಾಗ ಇವಾಗ ಅವಳಿಗೆ ಏನಾಗ್ತಾ ಇದೆ, ನಿಧಾನಕ್ಕೆ ರಿಕಾಲ್ ಆಗೋದಕ್ಕೆ ಮುಂದಾಗ್ತಾ ಹೋಗ್ತಾ ಇದೆ. ಆವಾಗ ನೀನು ನೋಡೋದಕ್ಕೆ ಗುಂಡಾಗೋಗಿದ್ದೆ ಅಲ್ವಾ ಅಂಥೇಳಿ ಅವನೇ ಹೇಳ್ತಾನೆ. ಆ 40 ವರ್ಷಗಳನ್ನು ಸುಳ್ಳು ಮಾಡಿ ಸೀದಾ ಅಲ್ಲಿಗೆ ಹೋಗಿ ನಿಲ್ಲಿಸ್ಬಿಟ್ಟಿದ್ದ ಅಂಚಕ. ಅಂದರೆ ಅಲ್ಲಿಗೆ ಹೋಗ್ಬಿಟ್ಟಿಯಾಳೇನೋ ಅವಳು ನೆನಪು ಅನ್ನೋದಲ್ಲಿಗೆ. ಆ ರಥ ಬೀದಿಲಿ ಪಾಂಡು ಚಿಕ್ಕಪ್ಪನ ಚಹಾದ ಅಂಗಡಿಯಲ್ಲಿ ಅದರ ಟೇಬಲ್ ಅಂದರೆ ಪೆಟ್ಟಿಗೆ ಮೇಲೆ ಕೂರಿಸ್ತಾ ಇದ್ದ ನಿನ್ನ ಚಿಕ್ಕಪ್ಪ. ಆವಾಗಲೂ ಕೂಡ ನಾನು ನಿನ್ನನ್ನು ನೋಡಿದ್ದೆ. ಅದು ಅಲ್ಲದೆ ಚಳಿಗೆ, ಈಗ ಚಳಿ ಆಗ್ತಾ ಇದೆಯಲ್ಲ, ಈ ಚಳಿಗೆ ಒಂದು ಕಾಫಿ ಟೀನೇನಾದರೂ ತಗೋತೀರಾ ಅಂತ ಹೇಳಿ ಕೇಳಿದ್ಮೇಲೆ, ಇಲ್ಲ ಅಷ್ಟೊಂದು ಪದೇ ಕುಡಿಬೇಕು ಅಂತಕ್ಕನ್ನಷ್ಟು ನನಗೇನು ಅಭ್ಯಾಸ ಇಲ್ಲ, ನನಗೇನು ಚಹಾ ಕುಡಿಬೇಕು ಅನ್ನೋ ಅಂತನೂ ನನಗೆ ಅನ್ನಿಸ್ತಾ ಇಲ್ಲ ಅಂಥೇಳಿ ಹೇಳ್ತಾನೆ. ಸರಿ, ಇನ್ನೂ ಅವನಿಗೆ ಸ್ವಲ್ಪ ಚಳಿ ಅನ್ನೋದು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಒಳಗಡೆ ಹೋಗಿ ಅಂಜುವಿನ ಡ್ರಾಯರನ್ನು ಓಪನ್ ಮಾಡಿ ಅಲ್ಲೊಂದು ಉಲ್ಲನ್ ಶಾಲನ್ನು ತೆಗೆದುಕೊಂಬಂದು ಅವನಿಗೆ ಕೊಡ್ತಾಳೆ. ಕೊಟ್ಟ ಮೇಲೆ ಇದು ನಿನ್ನ ಮಗಳದ್ದೇ ಅಂತ ಹೇಳಿದ್ಮೇಲೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಹಾಕ್ಕೋತಾನವನು. ಹಾಕ್ಕೊಂಡು ಒರೆಸ್ಕೊಳ್ತಾ ಇರೋ ಸಂದರ್ಭದಲ್ಲೇ ಅವನೇ ಮತ್ತೆ ಮಾತನ್ನು ಮುಂದುವರಿಸ್ತಾನೆ. ಏನು, ನೀನು 4ನೇ ಕ್ಲಾಸ್ಗೆ ಯಾಕೆ ಶಾಲೆ ಬಿಟ್ಬಿಟ್ಟೆ ಅಂತ ಹೇಳಿ ಕೇಳಿದ ತಕ್ಷಣ, ನೀನು ಶಾಲೆ 4ನೇ ಕ್ಲಾಸಿಗೆ ಬಿಟ್ಟೆ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಮಾದೇವಿನೂ ಕೂಡ ಏನು ಮಾಡಿಬಿಟ್ಲು, ಶಾಲೆ ಬಿಟ್ಟು ಹೋಗೋದ್ಲು. ನೀನು ಯಾಕೆ ಆ ಶಾಲೆ ಬಿಟ್ಟಿದ್ದೆ ಅಂತ ಹೇಳಿ ಹೇಳಿದ್ಮೇಲೆ ಅವಳು ಯೋಚನೆ ಮಾಡ್ತಾನೆ, ನಾನು ಯಾಕೆ ಅವಾಗ ಶಾಲೆ ಬಿಟ್ಟಿದ್ದೆ, ನನ್ನ ತಮ್ಮ ಹುಟ್ಟಿದಲ್ವಾ, ಅವನನ್ನು ಆಟ ಆಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಶಾಲೆಯನ್ನು ಬಿಟ್ಟಿದ್ದೆ ಅಂಥೇಳಿ ಅವಳು ಅಂದ್ಕೊಳ್ತಾಳೆ. ಅವನೇ ಮಾತು ಮುಂದುವರಿಸ್ತಾನೆ. ನೋಡು, ನಿಮ್ಮ ದೊಡ್ಡಣ್ಣ ಇದ್ದಲ್ಲ, ಅವ್ನು ಭಾಳ ಜಗಳ ಗಂಟಲ್ವಾ. ಅದು ಅಲ್ಲದೆ ನಾನು ನಿಮ್ಮ ಮನೆಗೆ ಒಂದು ಸಲ ಬಂದಿದ್ದೆ, ನಿಮ್ಮ ಅಪ್ಪನನ್ನು ಕಾಲಿಗೆ ಬಿದ್ದಿದ್ದೆ, ಅವೆಲ್ಲವನ್ನು ಹೇಳಬೇಕಾದಾಗ ಇವಳು ಆರಾಮಾಗಿ ಹಂಗೆ ಕೂತ್ಕೊಂಡು ಕೇಳಿಸ್ಕೊತಾ ಹೋಗ್ತಾ ಇದ್ದಾಳೆ. ಆಮೇಲೆ ನೀನು ಗೇರೆ ಹಣ್ಣನ್ನು ಕಿತ್ಕೋಬೇಕು ಅಂತ ಹೇಳ್ಬಿಟ್ಟು ಮರ ಹತ್ತಿದ್ದೆ ಅಲ್ವಾ, ನೀನು ಹತ್ಕೊಂಡು ಕೂತಿದ್ದೆ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳಿದ್ಮೇಲೆ, ಹೌದಾ ಅವೆಲ್ಲ ಮಾಡಿದ್ನಾ ಅಂತ ಹೇಳಿ ಅವಳು ಆವಾಗ ತಾನುಗೆ ಆ ಮರವನ್ನು ಹತ್ತಿರ್ತಕ್ಕಂಥದ್ದೆಲ್ಲವನ್ನು ಯೋಚನೆ ಮಾಡಿಕೊಂಡು ಕೂತ್ಕೊಳ್ತಾಳೆ. ಹೇಳ್ತಾನೆ, ನಿಮ್ಮ ಮನೆ ಹಿಂಭಾಗದಲ್ಲೊಂದು ಮಾವಿನ ಮರ ಇತ್ತಲ್ಲ, ಆ ಮಾವಿನ ಮರದಲ್ಲಿ ಎಷ್ಟೊಂದು ಸುಂದರವಾಗಿರ್ತಕ್ಕಂಥ ತುಂಬ ರುಚಿಯಾಗಿರ್ತಕ್ಕಂಥ ಹಣ್ಣಿತ್ತಲ್ವ, ನಾವೆಲ್ಲ ಫ್ರೆಂಡ್ಸ್ಗಳೆಲ್ಲರೂ ಬಂದು ಆ ಮರದಲ್ಲಿರ್ತಕ್ಕಂಥ ಹಣ್ಣುಗಳನ್ನು ನೋಡ್ಕೊಂಡು ತಿನ್ನಬೇಕು ಅಂತ ಹೇಳಿ ಬರ್ತಾಯಿದ್ವಿ. ಆವಾಗ ನಿಮ್ಮಪ್ಪ ನೋಡ್ಬಿಟ್ಟು ನನ್ನ ಮೇಲೆ ಒಂದು ಕಣ್ಣೇ ಇಟ್ಬಿಟ್ಟಿದ್ದ, ಇನ್ಮೇಲೇನಾದ್ರು ಈ ಕಡೆ ಬನ್ನಿ ಅಂತ ಹೇಳ್ಬಿಟ್ಟು ಕೋಪದಲ್ಲೂ ಕೂಡ ಅವನು ಮಾತಾಡ್ತಾ ಇದ್ದ. ಇದೆಲ್ಲವನ್ನು ಹೇಳ್ತಾ ಇರಬೇಕಾದಾಗ ಅವನಿಗೇನಾಗತ್ತೆ, ಅವಳಿಗೆ ಎಷ್ಟು ಚೆಂದಾಗಿರ್ತಕ್ಕಂಥ ತನ್ನ ಬಾಲ್ಯ ಅಂಥೇಳಿ ಅವಳಿಗೆ ನೆನಪಾಗ್ತಾ ಹೋಗ್ತಾ ಇರುತ್ತಲ್ವ.
ಆ 40 ವರ್ಷಗಳ ಹಿಂದಕ್ಕೆ ಅವಳು ಏನಾಗುತ್ತೆ, ತನ್ನ ಬಾಲ್ಯದ ನೆನಪುಗಳನ್ನು ಅವಳು ಮತ್ತೆ ರಿಕಾಲ್ ಮಾಡ್ಕೊಳ್ತಾ ಹೋಗ್ತಾ ಇರ್ತದೆ. ಮಾಡ್ಕೊಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲೇ ಅದೇ ಟೈಮ್ಗೆ ಅವಳಿಗೆ ಮತ್ತೆ ಕೆಲವೊಂದು ಅಂಶಗಳು ನೆನಪಾಗ್ತಾ ಹೋಗ್ತಾ ಇರ್ತವೆ. ಎಷ್ಟೊಂದು ಚೆನ್ನಾಗಿತ್ತು ಆ ಬೆಳಗಿನ ಸಂದರ್ಭ, ನನ್ನ ಬಾಲ್ಯದ ಸಂದರ್ಭ. ಆ ಸಂದರ್ಭದಲ್ಲಿ ಗಾಳಿ ಆಗಲಿ, ಜೋರಾಗಿ ಬೀಸ್ತಾ ಇರತಕ್ಕಂತಹ ಕಡಲ ಮೊರತಾಗಲಿ, ಅಲ್ಲೇ ಮಂತ್ರ ಘೋಷಗಳಾಗಲಿ ಅವೆಲ್ಲವೂ ಕಿವಿನಲ್ಲಿ ಕೇಳಿಸ್ತಾ ಹೋಗ್ತಾ ಇರುತ್ತೆ. ರಥಬೀದಿಯಲ್ಲಿರ್ತಕ್ಕಂಥ ತೇರಾಗಲಿ, ಮಾಣೇಶ್ವರದ ಮೆಟ್ಟಿಲಾಗಲಿ, ಜಾತ್ರೆಯ ಕೆಂಪು ನೀಲಿ ಶರಬತ್ತಿನ ಅಂಗಡಿ, ಕೋಟಿ ತೀರ್ಥದ ಹಸಿರು ನೀರು, ಕಲ್ಲಿನ ಪಾಗಾರದ ಓಣಜಿ, ಇವೆಲ್ಲ ಅವಳು ಕಣ್ಮುಂದೆ ಹಾಗೆ ಪಾಸಾಗ್ತಾ ಹೋಗ್ತಾ ಇರ್ತದೆ. ಇವೆಲ್ಲವನ್ನು ಮತ್ತೆ ನೆನಪಾಗೋ ರೀತಿಯಲ್ಲಿ ಅಂಜುವಿನ ಅಪ್ಪ ಮಾಡಿದ್ದ. ಸರಿ ಆಯಿತು. ಇದೆಲ್ಲವನ್ನು ಮಾಡ್ಕೊಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಹೊರಗಡೆಯಿಂದ ಒಂದು ಕಾರಿನ ಹಾರ್ನ್ ಆಗುತ್ತೆ. ಆ ಹಾರ್ನ್ ಆಗಿದ ತಕ್ಷಣ ಮಳೆ ಬರ್ತಾ ಇರೋದ್ರಿಂದ ಅವ್ರ ಮಗ ಬಂದು ನಮ್ಮ ಅಪ್ಪನನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಅವನು ಬಂದು ಕರ್ಕೊಂಡು ಹೋಗ್ತಾನೆ. ಅಷ್ಟೊತ್ತಿಗಾಗಲೇ ಇವರು ಕೂಡ ಮನೆಗೆ 3 ಜನನೂ ಕೂಡ ಬಂದಿರ್ತಕ್ಕಂತಹ ಸಂದರ್ಭದಲ್ಲೇ ಅವರಲ್ಲಿ ಏನಾಗ್ತಾ ಇರುತ್ತೆ, ಒದ್ದೆ ಬಟ್ಟೆಗಳಾಗಿರೋದ್ರಿಂದ ಬಟ್ಟೆಗಳನ್ನು ಬದಲಾಯಿಸ್ಕೊಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲೇ ಅವಳು ಮನೆ ಒಳಗಡೆ ಹೋಗಿ, ಅಂದರೆ ಅಂಜು ಮನೆ ಒಳಗಡೆ ಹೋಗಿ ಅಡುಗೆ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿ ಹಾಗೆ ನೋಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲೇ ಇವಳು ಅಂಚಕ್ಕ ಏನು ಮಾಡ್ತಾಳೆ, ಆ ಚಿಮ್ಮಿಯ ಒಂದು ಎಕ್ಸಸೈಸನ್ನು ತೆಗೆದುಕೊಂಡು ಕೊನೆಯ ಒಂದು ಪೇಜನ್ನು ತೆಗಿತಾಳೆ. ಆ ಪೇಜನ್ನು ತೆಗೆದುಬಿಟ್ಟು ಅಲ್ಲಿ ಅನಸೂಯಾದೇವಿ ಅಂಥೇಳಿ ಒಂದು ದೊಡ್ಡದಾಗಿರ್ತಕ್ಕಂತಹ ಒಂದು ದೊಡ್ಡ ಅಕ್ಷರಗಳಲ್ಲಿ ತನ್ನ ಹೆಸರನ್ನು ಬರೀತಾಳೆ. ಬರೆದ ಮೇಲೆ ಅವೆಲ್ಲವನ್ನು ನೋಡಿಬಿಟ್ಟು ಆ ಚಿಮ್ಮಿ ಖುಷಿಯಿಂದ, ನೋಡು ಅಜ್ಜಿ ಎಷ್ಟು ಚೆನ್ನಾಗಿ ನಾನು ಬರ್ದಂಗೆ ಬರ್ದಿದ್ದಾರಲ್ವಾ ಅಂಥೇಳಿ ಹೇಳ್ತಾಳೆ. ಅದೇ ಟೈಮಲ್ಲಿ ಇನ್ನೂ ಕೂಡ ಇವನು ಬಟ್ಟೆಯನ್ನು ಸರಿ ಮಾಡ್ಕೊಳ್ತಾನೆ ಇದ್ದಾನೆ. ಅದೇ ಸಂದರ್ಭದಲ್ಲಿ ಅಂಚಕ್ಕನಿಗೆ ತನ್ನ ಊರು, ತನ್ನ ಅಪ್ಪ, ತಾನು, ಅಮ್ಮ ಏನೇನು ಮನೆಯ ಒಳಗಡೆ ಏನೇನು ಸೌಟು ಪದಾರ್ಥಗಳನ್ನೆಲ್ಲವನ್ನು ಬಳಸ್ತಾ ಇದೆ ಅದೆಲ್ಲವೂ ಮತ್ತೆ ರೀಕಾಲಾಗಿ ಹೋಗ್ತಾ ಇದೆ. ಅದೇ ಅಂಜು ಅವಾಗ ಸೀರೆ ಉಟ್ಕೊಂಡಿರೋದನ್ನು ನೋಡಿದಾಗ ತನ್ನ ತಾಯಿಯೇನು ಅವಳಿಗೆ ನೆನಪಾಗೋ ರೀತಿಯಲ್ಲಿ ಆಗೋಗುತ್ತೆ. ಅದಾದಮೇಲೆ ಇವಾಗ ಅವಳು ಹೊಟ್ಟೆ ನೋವಾಗಲಿ, ಮನಸ್ಸಲ್ಲಿ ನೋವಾಗಲಿ, ಕೋಪ ಆಗಲಿ ಯಾವೂ ಕೂಡ ಬಂದಿಲ್ಲ. ಹಾಗೆ ಒಂದು ಶಾಂತವಾಗಿರ್ತಕ್ಕಂತಹ ಮನಸ್ಥಿತಿಯಲ್ಲಿ ಅವಳು ಅಂಚಕ್ಕ ಇದ್ದಾಳೆ. ಹಾಗೆ ಆ ಚಿಮ್ಮಿ ಅವಳು ಕೂತಿದ್ದಾಳಲ್ಲ, ಅವಳ ಹತ್ರಕ್ಕೆ ಅವಳು ಹೋಗ್ಬಿಟ್ಟು ಮೊಮ್ಮಗಳ ಪುಟ್ಟ ತೊಡೆಗಳ ಮೇಲೆ ಕೆನ್ನೆಯೂರಿ ತಾಚಿ ಮಾಡಿಸೆ ನನ್ನನ್ನು, ಮಲಗಿಸೆ ನನ್ನನ್ನು ಅಂಥೇಳಿ ಚಿಮ್ಮಿಯನ್ನು ಕೇಳ್ತಾಳೆ. ಆಗ ಆ ಚಿಮ್ಮಿ ಏನು ಮಾಡ್ತಾಳೆ, ಅವಳ ತಲೆಯನ್ನು ನೇವರಿಸ್ತಾ ಹೋಗ್ತಾಳೆ. ಯಾಕೆ, ಬಿಳಿ ಕೂದಲು ಅದೆಲ್ಲವನ್ನು ನೇವರಿಸ್ತಾ ತನಗೆ ಗೊತ್ತಿರ್ತಕ್ಕಂಥ ಹಾಡನ್ನು ಹೇಳ್ತಾ ಹೋಗ್ತಾಳೆ, ಮಲಗಿಸ್ಬೇಕು ಅಂಥೇಳಿ. ಚಬ್ಬಿ ಚೀಕ್ಸ್, ಡಿಂಪಲ್ ಚಿನ್, ರೋಸು ಲಿಪ್ಸ್ ಅಂಥೇಳಿ ಅವಳಿಗೆ ಗೊತ್ತಿರ್ತಕ್ಕಂಥ ಹಾಡನ್ನು ಹೇಳೋದಕ್ಕೆ ಮುಂದಾಗ್ತಾ ಹೋಗ್ತಾಳೆ. ಆಗ ಹಂಚಕ್ಕನಿಗೆ ಮತ್ತೆ ಮಂಪರು ಬರುತ್ತೆ. ನನ್ನ ಪಾಂಡು ಚಿಕ್ಕಪ್ಪ 2ನೇ ವರ್ಷದಲ್ಲಿದ್ದಾಗ ಈ ಅಂಚಿಯನ್ನು ತನ್ನ ರಥಬೀದಿಯ ಚಹಾದಂಗಡಿಯ ಗಲ್ಲಾ ಟೇಬಲ್ ಮೇಲೆ ಕೂತು ಇರ್ತಕ್ಕಂತಹ ಸಂದರ್ಭವನ್ನು ಮತ್ತೆ ಅವಳು ನೋಡ್ಕೋತಾಳೆ, ಯೋಚನೆ ಮಾಡ್ತಾಳೆ. ಪ್ರತಿ ವರ್ಷ ಶಿವರಾತ್ರಿ ರಥೋತ್ಸವ ಬರ್ತದೆ. ಪುಟ್ಟ ಕೈಗಳಲ್ಲಿ ಬಾಳೆಹಣ್ಣನ್ನು ಕೊಟ್ಬಿಟ್ಟು ಉತ್ತತ್ತೆಗಳನ್ನು ಕೊಟ್ಟು ಆ ತೇರಿಗೆ ಎಸಿ ಅಂತ ಹೇಳ್ತಾ ಇದ್ದರೆ, ಆ ಬಾಳೆಹಣ್ಣನ್ನು ಹೆಸ್ದು ಉತ್ತತ್ತೆಯನ್ನು ಇವಳು ತಿನ್ಕೋತಾ ಇದ್ಲು. ಆದರೆ ಆ ಬಾಳೆಹಣ್ಣು ಎಲ್ಲಿಗೆ ಹೋಗಿಬಿತ್ತು ಅಂತ ಹೇಳಿದ್ರೆ, ಹೋಗೊಬ್ಬನ ತಲೆಗೆ ಹೋಗಿಬಿತ್ತು. ಅವನು ತಿರುಗಿ ನೋಡಿದಾಗ ಅವಳು ಕಣ್ಣಿಗೆ ಕಾಣೋದು ಯಾರು ಅಂತ ಹೇಳಿದ್ರೆ ಅಂಜುವಿನ ತಂದೆ. ಸೊ ಇಲ್ಲಿಗೆ ಕತೆ ಮುಗೀತದೆ. ಅಂದರೆ ಈ ಕತೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಬಾಲ್ಯದಿಂದ ಮತ್ತೆ ಬಾಲ್ಯದ ಕಡೆಗೆಯೇ ಯೋಚನೆಯನ್ನು ಮಾಡಿಸ್ತಾ ಹೋಗುತ್ತೆ. ಬಾಲ್ಯ ಅನ್ನೋದು ಒಬ್ಬ ವ್ಯಕ್ತಿಯ ಅತ್ಯುತ್ತಮವಾಗಿರ್ತಕ್ಕಂತಹ ಸಮಯ ಅನ್ನೋದನ್ನು ಮತ್ತೆ ನಮಗೆ ರೀಕಾಲ್ ಮಾಡಿಸೋದು ಈ ಪಾಠ ನಮಗೆ ಮಾಡಿಸ್ತಾ ಹೋಗುತ್ತೆ. ಅಂದರೆ ಬಾಲ್ಯ ಅನ್ನೋದು ಇಡೀ ಪ್ರಪಂಚದಲ್ಲಿ ಅಥವಾ ಮನುಷ್ಯನ ಒಂದು ಅತ್ಯುತ್ತಮವಾದ ಕಾಲಘಟ್ಟ ಅಂತಲೂ ಕೂಡ ಹೇಳ್ಬೋದು. ಅದನ್ನು ಅಂಚಕ್ಕನ ರೂಪದಲ್ಲಿ ನಮಗೆ ತೋರಿಸ್ತಾ ಹೋಗ್ತಿದ್ದಾರೆ. ಥ್ಯಾಂಕ್ ಯು.